ಮೊದಲು ಹರಿಣಗಳ ಜೇಬಿನಲ್ಲಿದ್ದ ಗೆಲುವು ಕಸಿದಿದ್ದೇ ಆತ, ಮತ್ತೆ ಸೌತ್ ಆಫ್ರಿಕಾ ಗೆಲ್ಲುವಂತೆ ಮಾಡಿದ್ದು ಈತನೇ. ಎರಡು ಸೂಪರ್ ಓವರ್ ಮುಗಿದ ಬಳಿಕ ಪಂದ್ಯ ಗೆದ್ದಂತ ಸೌತ್ ಆಫ್ರಿಕಾ. ಇನ್ನು ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಅಫ್ಘಾನಿಸ್ತಾನದ ನಾಯಕ ರಾಶಿದ್ ಖಾನ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ರಾಶಿದ್ ಖಾನ್ ಹೇಳಿದ್ದೇನು ಮತ್ತು ಅಚ್ಚರಿಕೆ ಹೇಳಿಕೆ ಏನೆಲ್ಲ ಕೊಟ್ಟಿದ್ದಾರೆ ರಶೀದ್ ಖಾನ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಫೆಬ್ರವರಿ 11, 2026 T20 ವಿಶ್ವಕಪ್ ಕ್ರಿಕೆಟ್ ಇತಿಹಾಸದಲ್ಲಿ ಅಚ್ಚರಿಯ ದಿನ ಅಂದರೂ ತಪ್ಪಿಲ್ಲ. ಹೌದು ಸ್ನೇಹಿತರೆ, ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಅಫ್ಘಾನಿಸ್ತಾನ ಮತ್ತು ಸೌತ್ ಆಫ್ರಿಕಾ ನಡುವಿನ ಪಂದ್ಯವು ಹಾಲಿವುಡ್ ಸಿನಿಮಾದಂತಿತ್ತಂತಾನೆ ಹೇಳ್ಬೋದು. ಇನ್ನು 39.4 ಓವರ್ಗಳ ಆಟದ ನಂತರ ಎರಡೂ ತಂಡಗಳ ಸ್ಕೋರ್ ಸಮಬಲವಾಗಿದ್ದವು. ಪಂದ್ಯವು ಸೂಪರ್ ಓವರ್ ಮೂಲಕ ನಿರ್ಧರಿಸಬೇಕಾಯಿತು, ಆದರೆ ಸೂಪರ್ ಓವರ್ ಕೂಡ ಟೈನಲ್ಲೇ ಕೊನೆಗೊಂಡಿತು. ಇದಾದ ನಂತರ ಮತ್ತೊಂದು ಸೂಪರ್ ಓವರ್ ನಡೆಯಿತು, ಅದರಲ್ಲಿ ಸೌತ್ ಆಫ್ರಿಕಾ ರೋಚಕ ಗೆಲುವು ಸಾಧಿಸಿತು. ಹೌದು ಸ್ನೇಹಿತರೆ, ಮೊದಲು ಸೂಪರ್ ಓವರ್ ನಲ್ಲಿ ಅಫ್ಘಾನಿಸ್ತಾನ ಬ್ಯಾಟಿಂಗ್ ಮಾಡಿತು. ರೆಹಮಾನುಲ್ಲಾ ಗುರ್ಬಾಜ್ ಮತ್ತು ಅಜ್ಮತುಲ್ಲಾ ಉಮರ್ಜೈ ಒಟ್ಟಾಗಿ ಒಂದೇ ಓವರ್ ವಿಕೆಟ್ ಕಳೆದುಕೊಳ್ಳದೆ ಇನ್ನು 17 ರನ್ ಆದ್ರೆ ಹೊಡಿತಾರೆ. ಮೊದಲನೇ ಸೂಪರ್ ಓವರ್ ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿ ಅಫ್ಘಾನಿಸ್ತಾನ ತಂಡ ಇನ್ನು ದಕ್ಷಿಣ ಆಫ್ರಿಕಾಕ್ಕೆ ಗೆಲ್ಲಲು 18 ರನ್ಗಳ ಗುರಿಯನ್ನು ನೀಡಿದರು. ಇನ್ನು ಈ 17 ರನ್ಗಳಲ್ಲಿ ಅಜ್ಮತುಲ್ಲಾ ಉಮರ್ಜೈ ಮಾತ್ರ 16 ರನ್ ಗಳಿಸಿದರು. ಪಂದ್ಯಕ್ಕೆ ತಿರುವು ಕೊಟ್ಟ ಸ್ಟಬ್ಸ್. ಹೌದು ಸ್ನೇಹಿತರೆ, ಅಫ್ಘಾನಿಸ್ತಾನ ನೀಡಿದ 18 ರನ್ಗಳ ಗುರಿ ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ ಪರವಾಗಿ ಡೇವಿಡ್ ಮಿಲ್ಲರ್ ಹಾಗೂ ಡೇವಿಡ್ ಬ್ರೇವೆಸ್ ಬ್ಯಾಟಿಂಗ್ ಮಾಡಲು ಬಂದರು. ಆದರೆ ಬ್ರೇವೆಸ್ 7 ರನ್ ಗಳಿಸಿದಾಗ ಕ್ಯಾಚ್ ಔಟ್ ಆಗಿ ಔಟ್ ಆದರು. ಬಳಿಕ ಬಂದಂತ ಟ್ರಬ್ಸ್ ಅವರು ದಕ್ಷಿಣ ಆಫ್ರಿಕಾಕ್ಕೆ 7 ರನ್ಗಳ ಅಗತ್ಯವಿದ್ದಾಗ ಕೊನೆಯ ಎಸೆತದಲ್ಲಿ 6 ಬಾರಿಸಿದರು. ಪರಿಣಾಮ ಎಂದರೆ ಪಂದ್ಯವು 2ನೇ ಸೂಪರ್ ಓವರ್ಗೆ ಹೋಯಿತು. ಇನ್ನು ಸೌತ್ ಆಫ್ರಿಕಾ ಗೆಲ್ಲುವಂತೆ ಮಾಡಿದ್ದು ಈತನೇ. ಹೌದು ಸ್ನೇಹಿತರೆ, ಮೊದಲನೇ ಸೂಪರ್ ಓವರ್ ಟೈನಲ್ಲಿ ಕೊನೆಗೊಂಡ ಕಾರಣ 2ನೇ ಸೂಪರ್ ಓವರ್ ನಲ್ಲಿ ಪಂದ್ಯದ ಫಲಿತಾಂಶ ನಿರ್ಧರಿಸಲಾಯಿತು. ಈ ಬಾರಿ ಸೌತ್ ಆಫ್ರಿಕಾ ತಂಡ ಮೊದಲು ಬ್ಯಾಟಿಂಗ್ ಮಾಡಿತು. ಟ್ರಿಬ್ಸನ್, ಸ್ಟಬ್ಸ್ ಮತ್ತು ಡೇವಿಡ್ ಮಿಲ್ಲರ್ ಬ್ಯಾಟಿಂಗ್ ಗೆ ಬಂದರು. ಅಜ್ಮತುಲ್ಲಾ ಉಮರ್ಜೈ ಪಾಕಿಸ್ತಾನದ ಪರ ಬೌಲಿಂಗ್ ಮಾಡಿದರು. ಟ್ರಬ್ಸ್ ಅವರು 2 ಎಸೆತಗಳಲ್ಲಿ 7 ರನ್ ಗಳಿಸಿದರೆ ಡೇವಿಡ್ ಮಿಲ್ಲರ್ ಅವರು 4 ಬಾಲ್ಗಳಲ್ಲಿ 16 ರನ್ ಚೆಚ್ಚಿದರು. ಹೀಗಾಗಿ ದಕ್ಷಿಣ ಆಫ್ರಿಕಾ ತಂಡ 23 ರನ್ ಗಳಿಸಲು ಕಾರಣವಾಯಿತು. ಅಫ್ಘಾನಿಸ್ತಾನಕ್ಕೆ ಗೆಲ್ಲಲು 24 ರನ್ಗಳ ಗುರಿಯನ್ನು ನಿಗದಿಪಡಿಸಲಾಗಿತ್ತಂತಾನೆ ಹೇಳ್ಬೋದು. ಇನ್ನು ಈ ಸೂಪರ್ ಓವರ್ ನಲ್ಲಿ ಮೊಹಮ್ಮದ್ ನಬಿ ಮತ್ತು ಅಜ್ಮತುಲ್ಲಾ ಉಮರ್ಜೈ ಅಫ್ಘಾನಿಸ್ತಾನದ ಪರ ಬ್ಯಾಟಿಂಗ್ ಗೆ ಬಂದರು. ಇತ್ತ ಸ್ಪಿನ್ನರ್ ಕೇಶವ್ ಮಹಾರಾಜ್ ಕೂಡ ಬೌಲಿಂಗ್ ಮಾಡಿದರು. ಸೂಪರ್ ಓವರ್ ನ 2ನೇ ಎಸೆತದಲ್ಲಿ ಮೊಹಮ್ಮದ್ ನಬಿ ಔಟ್ ಆದರು. ಅಫ್ಘಾನಿಸ್ತಾನ 0ಕ್ಕೆ 1 ವಿಕೆಟ್ ತಲುಪಿತು ಮತ್ತು ಆನಂತರ ಬಂದಂತ ರೆಹಮಾನುಲ್ಲಾ ಗುರ್ಬಾಜ್ ಬ್ಯಾಟಿಂಗ್ ಗೆ ಇಳಿದು 3 ಎಸೆತಗಳಲ್ಲಿ 3 ಸಿಕ್ಸ್ಗಳನ್ನು ಬಾರಿಸಿದರು. ಅದಾಗಿಯೂ ಕೊನೆಯ ಎಸೆತದಲ್ಲಿ 5 ರನ್ ಅಗತ್ಯವಿದ್ದಾಗ ಅವರನ್ನು ಔಟ್ ಮಾಡಲಾಯಿತು. ಈ ಮೂಲಕ ಸೌತ್ ಆಫ್ರಿಕಾ ಪಂದ್ಯವನ್ನು ಗೆದ್ದಿತು ಮತ್ತು ಸೌತ್ ಆಫ್ರಿಕಾ ಗೆಲುವಿಗೆ ಡೇವಿಡ್ ಮಿಲ್ಲರ್ ಗಳಿಸಿದ 16 ರನ್ ಕಾರಣವಾಯಿತು. ಇನ್ನು ಸೂಪರ್ ಓವರ್ಗೂ ಮುನ್ನ ಪಂದ್ಯದ ಸ್ಥಿತಿ ಹೇಗಿತ್ತಂತ ನೋಡೋದಾಯ್ತು ಅಂತಂದ್ರೆ, ಟಾಸ್ ಸೋತು ದಕ್ಷಿಣ ಆಫ್ರಿಕಾ ತಂಡ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು. ಕ್ವಿಂಟನ್ ಡಿ ಕಾಕ್ ಮತ್ತು ರಯಲ್ ರಿಕಲ್ಟನ್ 114 ರನ್ಗಳ ಭರ್ಜರಿ ಜೊತೆ ಆಟದ ನೆರವಿನಿಂದ ಸೌತ್ ಆಫ್ರಿಕಾ ತಂಡ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 187 ರನ್ ಗಳಿಸಿತ್ತು. ಇನ್ನು 188 ರನ್ಗಳ ಗುರಿಯನ್ನು ಬೆನ್ನತ್ತಿದ ಅಫ್ಘಾನಿಸ್ತಾನ ತಂಡವು ಉತ್ತಮ ಆರಂಭವನ್ನೇ ಪಡೆಯಿತು. ಆರಂಭಿಕ ಆಟಗಾರನಾದಂತಹ ರೆಹಮಾನುಲ್ಲಾ ಗುರ್ಬಾಜ್ ಮೈದಾನದಾದ್ಯಂತ ಬೌಂಡರಿ ಮತ್ತು ಸಿಕ್ಸರ್ ಗಳನ್ನು ಬಾರಿಸುವ ಮೂಲಕ ಕೇವಲ 42 ಬಾಲ್ಗಳಲ್ಲಿ 84 ರನ್ ಆದ್ರೆ ಗಳಿಸಿದರು. ಇನ್ನು ಪಂದ್ಯ ಟೈ ಮಾಡಿದ್ದು ಯಾರು ಅಂತ ನೋಡೋದಾಯ್ತು ಅಂತಂದ್ರೆ, ಒಂದು ಹಂತದಲ್ಲಿ ಅಫ್ಘಾನಿಸ್ತಾನ ಗೆಲುವಿನತ್ತ ಬಲವಾಗಿ ಸಾಗುತ್ತಿತ್ತು. ಆದರೆ ಕೊನೆಯ ಓವರ್ ನಲ್ಲಿ ಲುಂಗಿ ನೆಂಗಿಡಿ ಮತ್ತು ಕೇಶವ್ ಮಹಾರಾಜ್ ಮಾರಕ ಬೌಲಿಂಗ್ ಮಾಡಿ ಅಫ್ಘಾನಿಸ್ತಾನವನ್ನು ಸಂಕಷ್ಟಕ್ಕೆ ಸಿಲುಕಿಸಿದರು. ಅದಾಗಿಯೂ ಕೊನೆಯ ಓವರ್ ನಲ್ಲಿ ರಬಡ 2 ನೋ ಬಾಲ್ ಗಳನ್ನು ಎಸೆದರು. ಇದರಿಂದಾಗಿ ಪಂದ್ಯ ಮತ್ತೊಮ್ಮೆ ಅಫ್ಘಾನಿಸ್ತಾನದ ಪರವಾಗಿ ಬದಲಾಯಿತು. ಕೊನೆಯ ರನ್ ಗಳಿಸುವ ಭರದಲ್ಲಿ ಇಡೀ ಅಫ್ಘಾನಿಸ್ತಾನ ತಂಡವು 19.4 ಓವರ್ಗಳಲ್ಲಿ 187 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಪಂದ್ಯವು ಟೈ ಆಯಿತು. ಸೌತ್ ಆಫ್ರಿಕಾ ಪರವಾಗಿದ್ದ ಗೆಲುವನ್ನು ನೂರ್ ಅಹ್ಮದ್ ಕಸಿದುಕೊಂಡರು. ನೂರ್ ಅಹ್ಮದ್ 9 ಎಸೆತಗಳಲ್ಲಿ 2 ಸಿಕ್ಸರ್ ನೆರವಿನಿಂದ 15 ರನ್ ಗಳಿಸಿ ಪಂದ್ಯ ಟೈ ಆಗುವಂತಾದ್ರೆ ಮಾಡಿದರು. ಒಟ್ನಲ್ಲಿ ಈ ಪಂದ್ಯದಲ್ಲಿ ರೋಚಕ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡ ಗೆದ್ದು ಬೀಗಿದೆ ಅಂತಾನೆ ಹೇಳ್ಬೋದು 2ನೇ ಸೂಪರ್ ಓವರ್ ನಲ್ಲಿ. ಇನ್ನು ಪಂದ್ಯ ಸೋತ ಬಳಿಕ ಮಾತನಾಡಿದಂತ ನಾಯಕ ರಶೀದ್ ಖಾನ್, ಅಫ್ಘಾನಿಸ್ತಾನದ ನಾಯಕ ರಶೀದ್ ಖಾನ್ ಏನೆಲ್ಲ ಮಾತನಾಡಿದಾರೆ ಅಂತ ನೋಡೋದಾಯ್ತು ಅಂತಂದ್ರೆ,
ಹೌದು, ಇವತ್ತಿನ ದಿನ ನಮಗೆ ಸ್ವಲ್ಪ ಕಹಿ ಅನಿಸುತ್ತಿದೆ. ಯಾಕಂತಂದ್ರೆ ಈ ಪಂದ್ಯವನ್ನು ನಮ್ಮ ಕೈಯಲ್ಲಿದ್ದಂತ ಪಂದ್ಯವನ್ನು ನಾವೇ ಕೈಯಾರಾದ್ರೆ ಸೋತಿದ್ದೇವೆ. ಈ ಪಂದ್ಯ ಸೂಪರ್ ಓವರ್ಗೆ ಹೋಗ್ತಾ ಇರಲಿಲ್ಲ, ಆದರೂ ಕೂಡ ಈ ಪಂದ್ಯ ಸೂಪರ್ ಓವರ್ಗೆ ಹೋಗುವಂತೆ ಆದ್ರೆ ಮಾಡಿದರು ಮತ್ತು ಆ ನೂರ್ ಅಹ್ಮದ್ಗೆ ಎಲ್ಲ ಕ್ರೆಡಿಟ್ ಆದ್ರೆ ಕೊಡ್ಬೇಕು. ಈ ಪಂದ್ಯ ಏನಾದ್ರು ಗೆದ್ದಿತ್ತು ಅಂತಂದ್ರೆ ನಾವು ನೂರ್ ಅಹ್ಮದ್ಗೆ ಇದೆಲ್ಲ ಕ್ರೆಡಿಟ್ ಆದ್ರೆ ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ಒಂದು ಹಂತದಲ್ಲಿ ನಾವು ಈ ಪಂದ್ಯವನ್ನೇ ಸೋತೆವು ಅಂದುಕೊಂಡಿದ್ದೆವು ಮತ್ತು ಅಲ್ಲಿಂದ ಈ ಮ್ಯಾಚ್ ಅನ್ನು ಟರ್ನ್ ಮಾಡ್ತಾರೆ ನೂರ್ ಅಹ್ಮದ್. ಇನ್ನು ಆದರೂ ಕೂಡ ಈ ಪಂದ್ಯದಲ್ಲಿ ನಮಗೆ ಅದೃಷ್ಟ ಇರಲಿಲ್ಲ, ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಆದ್ರೆ ನಾವು ಸೋತಿದ್ದೇವೆ. ಹೌದು, ಇವತ್ತು ಸೌತ್ ಆಫ್ರಿಕಾ ಪರ ಎಲ್ಲ ಆಟಗಾರರಿಗೆ ಮತ್ತು ತಂಡಕ್ಕೂ ಕೂಡ ಲಕ್ಕಿತ್ತು, ಆ ಕಾರಣದಿಂದಾಗಿ ಅವರಾದ್ರೆ ಗೆದ್ದಿದ್ದಾರೆ. ಇವತ್ತಿನ ದಿನ ಏನಾದ್ರೂ ನಮ್ಮದಾಗಿದ್ದರೆ ನಾವು ಈ ಪಂದ್ಯವನ್ನು ಖಂಡಿತವಾಗಿಯೂ ಗೆಲ್ಲುತ್ತಿದ್ದೇವೆ ಎಂದು ರಶೀದ್ ಖಾನ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.